ಬಹು ನಿರೀಕ್ಷಿತ ಹಳದಿ ಮೆಟ್ರೋ ಮಾರ್ಗ ಆರಂಭವಾಗಿದ್ದು ಸದ್ಯ ಇದರ ಉಪಯೋಗವನ್ನ ಸಾಕಷ್ಟು ಜನರು ಪಡ್ಕೊಳ್ತಾ ಇದ್ದಾರೆ. ಈ ಮಧ್ಯೆ ಬಿಎಂಆರ್ಸಿಎಲ್ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹೌದು, ಬಿಎಂಆರ್ಸಿಎಲ್ 3 ರೈಲುಗಳೊಂದಿಗೆ ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರವನ್ನ ಆರಂಭ ಮಾಡಿತ್ತು. ಇದೀಗ ಹಳದಿ ಮಾರ್ಗಕ್ಕೆ 4ನೇ ರೈಲು ಬಂದಿದ್ದು ಈ ಬೋಗಿಯನ್ನ ಟೆಸ್ಟಿಂಗ್ ಮಾಡಿ ಅದು ಪೂರ್ಣಗೊಳ್ತಾ ಇದ್ದಂತೆ ಸೇವೆಗೆ ನಿಯೋಜಿಸಲಾಗುವುದು ಅಂತ ಹೇಳಿ ಬಿಎಂಆರ್ಸಿಎಲ್ ಸ್ಪಷ್ಟಪಡಿಸಿದೆ. ಹೌದು, ಸದ್ಯ ಹಳದಿ ಮಾರ್ಗದಲ್ಲಿ ಪ್ರತಿ 25 ನಿಮಿಷಕ್ಕೆ ಒಂದು ಮೆಟ್ರೋ ಸಂಚಾರವನ್ನ ಮಾಡ್ತಾ ಇದ್ದು ಈ 4ನೇ ಮೆಟ್ರೋದ ಎಲ್ಲಾ ಟೆಸ್ಟಿಂಗ್ ಮುಗಿದ ಬಳಿಕ 20 ನಿಮಿಷಕ್ಕೆ ಒಂದರಂತೆ ಮೆಟ್ರೋ ಸಂಚಾರವನ್ನ ಪ್ರಾರಂಭ ಮಾಡಲಿದೆಯಂತೆ. ಇನ್ನು ಸದ್ಯ ಪಶ್ಚಿಮ ಬಂಗಾಳದ ಟಿಟಾಗಢ್ನಿಂದ ಬಂದಿರತಕ್ಕಂಥ ಈ ಮೆಟ್ರೋಗೆ 21ಕ್ಕೂ ಹೆಚ್ಚು ಟೆಸ್ಟಿಂಗ್ ಗಳನ್ನ ಮಾಡಬೇಕಾಗಿದ್ದು ಈ ಟೆಸ್ಟಿಂಗ್ ಮಾಡೋದಕ್ಕೆ ಕೆಲ ದಿನಗಳು ಹಿಡಿಯಲಿದ್ದು ಇದು ಮುಗಿದ ಕೂಡಲೇ 4ನೇ ಮೆಟ್ರೋ ಸಂಚಾರ ಆರಂಭವಾಗಲಿದೆಯಂತೆ. ಇನ್ನು ಹಳದಿ ಮಾರ್ಗದ ಮೆಟ್ರೋ ಸಂಚಾರಕ್ಕೆ ಸದ್ಯ ಪ್ರಯಾಣಿಕರಿಂದ ಉತ್ತಮ ರೆಸ್ಪಾನ್ಸ್ ಬಂದಿದ್ದು ಟ್ರಾಫಿಕ್ ಕೂಡ ಕೊಂಚ ಕಡಿಮೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮೆಟ್ರೋ ರೈಲುಗಳ ಸಂಖ್ಯೆ ಜಾಸ್ತಿ ಆದರೆ ಟ್ರಾಫಿಕ್ಗೆ ಸಂಪೂರ್ಣವಾಗಿ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ.